ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ ನೋಡುವ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಏನೆಲ್ಲ ನಡೀತಿದೆ. ಲಾಸ್ಟ್ 1 year ಇಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಏನ್ ವೇಟ್ ಮಾಡ್ತಿತ್ತು ಆ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಒಂದಷ್ಟು ಜಗಳಗಳು ನಡೀತಾ ಇದೆ, ಒಂದಷ್ಟು ಸೀಕ್ರೆಟ್ ಗಳು ರಿವೀಲ್ ಆಗಿ ಒಂದಷ್ಟು ಮೋಸ ಆಗಿದ್ದೆಲ್ಲ ಗೊತ್ತಾಗ್ತಿದೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಮೋಸ ಆಗಿದ್ದು, ನೋವಾಗಿದ್ದು ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಸಾರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಅವರ ತಾಯಿ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾಗಿರ್ಬಹುದು, ತಾಯಿ ಸ್ಥಾನದಲ್ಲಿರೋರು ಮಾಡಿರೋದಾಗಿರ್ಬಹುದು, ಅಥವಾ ಒಂದಷ್ಟು ಜಗಳ ಆಗಿದ್ದಕ್ಕೆ ಕಾರಣಗಳಿರಬಹುದು, ಅಥವಾ ಬೇರೆ ಯಾವುದೋ ಒಂದು ಪ್ರೀತಿ ವಿಚಾರಕ್ಕೆ ಮಾಡಿರುವಂತ ಜಗಳಗಳಾಗಿರ್ಬಹುದು. ಇದೆಲ್ಲವೂ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಾಕಷ್ಟು ಜಗಳಗಳು ನಡೀತಾ ಇದೆ, ಸಾಕಷ್ಟು ದೊಂಬಿಗಳು ನಡೀತಾ ಇದೆ. ಬ್ಲಾಕ್ ಮ್ಯಾಜಿಕ್ ಅನ್ನ ರಿಮೂವ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆಗಿದೆ. ಸೊ ಸದ್ಯಕ್ಕೆ ಅವ್ರಿಗೆ ನಿಮ್ ಥರ್ಡ್ ಪಾರ್ಟಿ ಪಿತೃದೋಷ ನಿವಾರಣೆ ಮಾಡ್ಕೊಳ್ತಿದ್ದಾರೆ, ಮತ್ತೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ಕೊಳ್ತಿದ್ದಾರೆ, ಮತ್ತೆ ಆರೋಗ್ಯ ಸರಿ ಇಲ್ಲ ಅವರಿಗೆ, ಆರೋಗ್ಯ ಸರಿ ಮಾಡ್ಕೊಳ್ತಿದ್ದಾರೆ. ಸೋ ಮೆನಿ ಪರ್ಸನಲ್ ಇಶ್ಯೂಸ್ ಅವ್ರನ್ನ ಟ್ರಿಗರ್ ಮಾಡ್ತಿದೆ ಅನ್ನುವಂಥದ್ದು. ಅವರಿಗೆ ಮೋಸ ಮಾಡಿದವರು ಗೊತ್ತಾಗ್ತಿದೆ. ಆಕ್ಚುಲಿ ಇಲ್ಲಿ ನೀವು ಮೋಸ ಮಾಡಿಲ್ಲ, ಬೇರೆ ಯಾರೋ ಮೋಸ ಮಾಡಿದ್ದಾರೆ. ಸೊ ಅದನ್ನ ಅವರು ಸರಿಪಡಿಸ್ಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು. ಸಾಕಷ್ಟು ಪಾಪ ಸಫರಿಂಗ್ ಪೀರಿಯಡ್, ಪಾಪ ಅಂತ ಹೇಳಕ್ಕಾಗಲ್ಲ ಅಂತ ಅನ್ಕೊಂಡ್ರು ಪಾಪನೇ. ಯಾಕೆಂದ್ರೆ ಒಬ್ಬ ರೀಡರ್ ಆಗಿ ಅವ್ರ ಪರಿಸ್ಥಿತಿ ಪಾಪ ಇವಾಗ, ಪಾಪಚ್ಚಿ. ಸೊ ಸಾಕಷ್ಟು ಮೋಸ ಆಗಿದೆ, ಸಾಕಷ್ಟು ಸ್ಟ್ರಗಲ್ ಇದೆ, ಸಾಕಷ್ಟು ಸಾರಿ ಯಾರೋ ರೆಸ್ಕೊಳ್ತಿದ್ದೀರ, ತುಂಬಾ ಹಾಕ್ಲಿಕ್ಕೆ ಬರ್ತಾ ಇದೆ. ಸೊ ಎಸ್, ಅವರು ಯಾರಿಗೆ ಪ್ರೀತಿ ಸಿಗಬಾರದು ಅಥವಾ ಯಾವ ಒಂದು ಲೇಡೀಸ್ ವಿಚಾರದಲ್ಲಿ ಅವರು ಅಂದ್ರೆ ಥರ್ಡ್ ಪಾರ್ಟಿ ಲೇಡೀಸ್ ಇರ್ಲಿ ಜೆಂಟ್ಸ್ ಇರ್ಲಿ, ಅವರು ಲೇಡೀಸ್ನೇ ಟ್ರಿಗರ್ ಮಾಡಿರೋದು ಜಾಸ್ತಿ. ಹಾಗಾಗಿ ಅವರ ಮನೆಯ ಮಕ್ಕಳಿಗೆ ಸಮಥಿಂಗ್ ಏನೋ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಅವರು ಮನೆ ಶಿಫ್ಟ್ ಮಾಡೋದು ಅಥವಾ ಹೊಸ ಮನೆಗೆ ಹೋಗುವಂತದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ದೇವಸ್ಥಾನಗಳನ್ನ ಸುತ್ತುತ್ತಾ ಇದ್ದಾರೆ, ಸಾಕಷ್ಟು ಪರಿಹಾರನ ಮಾಡ್ತಿದ್ದಾರೆ. ಅವ್ರ ಮಗಳಿಗೆ ಮದ್ವೆ ಮಾಡುವಂತ ಪ್ರಯತ್ನನ ಪಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ ಅದು ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಇದೆ ಸದ್ಯಕ್ಕೆ. ಥರ್ಡ್ ಪಾರ್ಟಿ ಏನೋ ಮ್ಯಾರೇಜ್ ಕಡೆ ಮತ್ತೆ ಗೌರ್ಮೆಂಟ್ ಜಾಬ್ ಇಲ್ಲಿ ಏನೋ ಒಂಚೂರು ಪ್ರಯತ್ನನ ಪಡ್ತಿದ್ದಾರೆ. ಮತ್ತೆ ಒಂದಷ್ಟು ಬುದ್ಧಿವಾದ ಎಲ್ರು ಕೂರ್ಸ್ಕೊಂಡು ಅವರಿಗೆ ಬುದ್ಧಿವಾದ ಹೇಳ್ತಿದ್ದಾರೆ, ಇದು ಸರಿ, ಇದು ತಪ್ಪು, ಇದು ಮಾಡು, ಇದು ಮಾಡ್ಬೇಡ ಅಂತ. ಯಾಕೆಂದ್ರೆ ಅವ್ರ ಮಕ್ಳು ಹೇಳಿದ ಮಾತು ಕೇಳ್ತಿಲ್ಲ, ಬೇರೆಯವ್ರ ಮಕ್ಳು ಹೇಳಿದ ಮಾತು ಕೇಳ್ದಂಗೆ ತಮ್ಮ ಮಾತು ಕೇಳೋ ಹಾಗೆ ಮಾಡ್ಕೊಂಡ್ಬಿಟ್ಟು ಇವಾಗ ತಮ್ಮ ಮಕ್ಳು ಬೇರೆಯವ್ರ ಮಾತು ಕೇಳಬಾರ್ದು ಅಂದ್ರೆ ಹೇಗೆ, ಆ ಥರದ್ದೇನೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಆದಷ್ಟು ಬೇಗ ಥರ್ಡ್ ಪಾರ್ಟಿ ಈಸ್ ವೆರಿ ಸ್ಟ್ರಾಂಗ್ ಅಲ್ವಾ. ಯಾವಾಗ್ಲೂ ಅವ್ರು ಯಾವಾಗ್ಲೂ ನಿಮ್ಗಿಂತ ನಮ್ಗಿಂತ ಒಂದ್ ಕೈ ಮೇಲೆ ಇರ್ತಾರೆ. ಇವನ್ ನಿಮ್ ಪಾರ್ಟ್ನರ್ಗಿಂತ ತುಂಬಾ ಶಾರ್ಪ್ ಆಗಿ ಇರ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ. ಮತ್ತೆ ತುಂಬಾನೇ ಏನೇ ಸಮಸ್ಯೆ ಬಂದ್ರು ಇಮಿಡಿಯೇಟ್ ಆಗಿ ಅವರು ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರನೇ ಅವರಿಗೆ ಈಗ ಒಂದು ಲವ್ ಆಫರ್, ಮ್ಯಾರೇಜ್ ಆಫರ್ ಬರುವಂಥದ್ದು, ಪ್ರೊಟೆಕ್ಷನ್ ಇರುವಂಥದ್ದು, ಬೇರೆ ಕಡೆ ಹೋಗುವಂಥದ್ದು, ಒಂದಷ್ಟು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಒಳಿತು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ವೆರಿ ಬ್ಯಾಡ್ ಸಿಚುವೇಶನ್, ಬ್ಯಾಡ್ ಕಂಡೀಷನ್ ಅಲ್ಲಿ ಇದೆ. ಇದನ್ನೆಲ್ಲ ಅವರು ಸರಿಪಡಿಸ್ಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ದಾರೆ. ಆದಷ್ಟು ಬೇಗ ಇದನ್ನ ಸರಿಪಡಿಸ್ಕೊಂಡು ಅವ್ರ ಮನೇಲಿ ಏನೋ ಒಂದು ಶುಭ ಕಾರ್ಯ ನಡಿಬೇಕಾಗಿದೆ, ಅದ್ರ ಕಡೆ ಗಮನನ ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಥರ್ಡ್ ಪಾರ್ಟಿಗೆ ಬೇರೆಯವ್ರ ಕಡೆಯಿಂದ, ನಿಮ್ ಪಾರ್ಟ್ನರ್ ಕಡೆಯಿಂದನೂ ಇದೆ, ಮತ್ತೆ ಬೇರೆಯವ್ರ ಕಡೆಯಿಂದನೂ ಇದೆ. ಬೇರೆ ಏನೋ ಒಂದು ಆಫರ್ ಹೋಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಅಂಡ್ ದೇರ್ ಫ್ಯಾಮಿಲಿ ವೆರಿ ಪ್ರೊಟೆಕ್ಟಿವ್ ಎನರ್ಜಿಲಿ ಇದ್ದಾರೆ ಅಂತ
ತೋರಿಸ್ತಾ ಇದೆ ಇಲ್ಲಿ. ಆ ಥರದ್ದೇನೋ ಸಮಥಿಂಗ್ ಏನೋ ಮಾಡ್ತಾರೆ ಅನ್ನುವಂಥದ್ದು. ನಿಮ್ ಪಾರ್ಟ್ನರ್ ಹೇಗಿದ್ದಾರೆ ನೋಡೋಣ. ನಿಮ್ ಪಾರ್ಟ್ನರ್ ಕೂಡ ಸದ್ಯಕ್ಕೆ ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ ಪಾರ್ಟ್ನರ್ ಈಗ ತುಂಬಾ ಬೋರಿಂಗ್ ಅಲ್ಲಿ ಇದ್ದಾರೆ. ಅವ್ರಿಗೆ ಅವ್ರು ಅನ್ಕೊಂಡಂಗೆ ಪ್ರೀತಿ ಎಲ್ಲೂ ಸಿಗ್ತಾ ಇಲ್ಲ. ಒಂದು ನಿಮ್ ಕಡೆನೂ ಸಿಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಈಸ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಥರ್ಡ್ ಪಾರ್ಟಿ ಕಡೆನೂ ಅವ್ರಿಗೆ ಸಿಗ್ಲಿಲ್ಲ. ಸೊ ಅದಕ್ಕೆ ಸದ್ಯಕ್ಕೆ ನಿಮ್ ಪಾರ್ಟ್ನರ್ ಬಿಸ್ನೆಸ್ ಕಡೆ ಗಮನ ಕೊಡೋಣ ಅಂತಾನು ಯೋಚನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಹೊಸ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅನ್ನ ಕೂಡ ಅವರು ವೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಬ್ರೇಕಪ್ ಆಗಿರಬಹುದು, ಅಥವಾ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ ಬ್ರೇಕಪ್ ಇಬ್ರು ಮಧ್ಯ ಬ್ರೇಕಪ್ ಆಗಿರಬಹುದು. ಆ ಬ್ರೇಕಪ್ ನ ಆ ಬ್ರೇಕಪ್ ನ ಪ್ಯಾಚ್ ಅಪ್ ಮಾಡೋದ್ರ ಕಡೆ ಅವರು ಗಮನನ ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಲಾಸ್ಟ್ 1 year ಇಂದ ಸ್ಟಕ್ ಆಗಿದ್ದಂತ ಫೈನಾನ್ಷಿಯಲ್ ಜಗಳ ಈ ವಾರದಲ್ಲಿ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ ಪಾರ್ಟ್ನರ್ ಈಗ ಏನೋ ಒಂದು ಇಂಡಿಸಿಷನ್ ಅನ್ನ ಒಂದು ಮೇನ್ ಡಿಸಿಷನ್ ಆಗಿ ಬದಲಾಯಿಸುವಂತ ಪ್ರಯತ್ನದಲ್ಲಿ ಇದ್ದಾರೆ. ಸದ್ಯಕ್ಕೆ ನಿಮ್ ಪಾರ್ಟ್ನರು ಏನೋ ಒಂದು ಮೆಜಿಷಿಯನ್ ಎನರ್ಜಿಲಿ ಇದ್ದಾರೆ. ದೇವರ ಬಗ್ಗೆ ನಂಬಿಕೆ ಎಲ್ಲ ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ದೈವಾನುಗ್ರಹ ನಿಮ್ ಪಾರ್ಟ್ನರ್ ಮೇಲೆ ಕಡಿಮೆ ಆಗಿದೆ ಅನ್ನುವಂಥದ್ದು ಇದೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಇಟ್ಸ್ ಎ ಜನರಲ್ ರೀಡಿಂಗ್, ಆಯ್ತಾ. ನಿಮ್ ಪಾರ್ಟ್ನರ್ ಈಗ ಹೊಸ ಪ್ರೀತಿನ ಹುಡುಕ್ತಾ ಇದ್ದಾರೆ, ಹೊಸ ಆಫರ್ ನ ಹುಡುಕ್ತಾ ಇದ್ದಾರೆ. ಜೊತೆಗೆ ಒಂಚೂರು ಏನೋ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಆಗಿದೆ, ಮೆಡಿಸನ್ ಅನ್ನ ಕೂಡ ತಗೊಳ್ಳೋದ್ರ ಬಗ್ಗೆ, ಹಾಸ್ಪಿಟಲ್ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ. ಜೊತೆಗೆ ಒಂದು ಮೆಜಿಷಿಯನ್ ರೀತಿ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಅವರು ಎಲ್ಲೋ ಹೋಗಿ ತಮ್ಮನ್ನ ತಾವು ಬೆಟರ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅವರಿಗೆ ಒಂಟಿಯಾಗಿರೋದಕ್ ಆಗೋದಿಲ್ಲ. ಹಾಗಾಗಿ ಅವ್ರು ಇವಾಗ ಹೊಸ ರಿಲೇಶನ್ಶಿಪ್ ಅನ್ನ ಅಥವಾ ಹೊಸ ಲವ್ ಆಫರ್ ಅನ್ನ ವೇಟ್ ಮಾಡ್ತಿದ್ದಾರೆ ಅಥವಾ ಸರ್ಚ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನೀವೇನ್ ಮಾಡ್ಬೇಕು, ಬನ್ನಿ ನೋಡೋಣ. ಫ್ಯಾಮಿಲಿ ಕಡೆ ಗಮನನ ಕೊಡ್ಬೇಕು, ಮೋಸ ಮಾಡೋದ್ರ ಬಗ್ಗೆ ಬಿಟ್ಬಿಡ್ಬೇಕು. ಜೊತೆಗೆ ನಿಮ್ಮ ಹೋಲ್ ಫ್ಯಾಮಿಲಿಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನ್ ಮೋಸ ನಡೀತಾ ಇದೆ ಅದನ್ನ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಸದ್ಯಕ್ಕೆ ಬ್ರೇಕಪ್ ಆಗ್ಲಿ ಅಥವಾ ಡಿವೋರ್ಸ್ ಎನರ್ಜಿಗಾಗ್ಲಿ ಹೋಗೋದ್ ಬೇಡ ಅಂತ ಇದೆ. ಈವನ್ ನೀವು ಹೋಗ್ತೀನಿ ಅಂದ್ರೆ ಅದು ನಿಮ್ಮ ಇಚ್ಛೆಗೆ ಬಿಟ್ಟಂತ ವಿಚಾರ. ಸರಿಯಾಗಿ ನಿದ್ದೆ ಮಾಡಿ, ಸರಿಯಾಗಿ ಊಟ ಮಾಡಿ, ಮುಂದಿನ ದಿನಗಳಲ್ಲಿ ಯಶಸ್ಸು ನಿಮ್ಮದಾಗೋದ್ರಲ್ಲಿ ಇದೆ. ನೀವೇನೇ ಅನ್ಕೊಂಡ್ರು ಕೂಡ ಅದೆಲ್ಲ ನಿಮ್ಗೆ ಈಡೇರುತ್ತೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ನಿಮ್ಮ ಸೋಲ್ಮೇಟ್ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಒಂದು ಏರುಪೇರು ಮಾಮೂಲು. ಸೊ ಸದ್ಯಕ್ಕೆ ತಲೆ ಕೆಡ್ಸ್ಕೊಳ್ತೀರಾ. ಈ ಜೂನ್ ಇಂದನೇ ಚೆನ್ನಾಗಿದೆ. ಜೂನ್ ಇಂದ ಸೆಪ್ಟೆಂಬರ್ ಮಂತ್ ಕಳೀತಾ ಇದ್ದಂಗೆ ಇನ್ನ ಚೆನ್ನಾಗಿರುತ್ತೆ. ಆರೋಗ್ಯ, ಪ್ರೀತಿ, ಫೈನಾನ್ಷಿಯಲ್ ವಿಚಾರ ಎಲ್ಲದರಲ್ಲೂ ನಿಮ್ಗೆ ತುಂಬಾ ಹೆಚ್ಚಿನ ಅನುಕೂಲ ಆಗುತ್ತೆ. ಇಷ್ಟ ಇದ್ರೆ ನಿಮ್ ಪಾರ್ಟ್ನರ್ ಜೊತೆ ಇರಿ, ಇಲ್ಲ ಅಂದ್ರೆ ಬ್ರೇಕಪ್ ಮಾಡ್ಕೊಳ್ಳಿ, ನಿಮಗ್ ಬಿಟ್ಟಂತ ವಿಚಾರ. ಬಟ್ ಇಲ್ಲಿ ವೇಟ್ ಮಾಡಿ ಅವ್ರನ್ನ ಕ್ಷಮಿಸಿ ಅಂತ ಇದೆ. ಕ್ಷಮಿಸಿ ಅಂತ ಹೇಳಕ್ಕೆ ನಾನು ಯಾರು ಅಲ್ವಾ, ಕಾರ್ಡಲ್ಲಿ ಬಂದಿದೆ, ನಾ ಹೇಳಿದೀನಿ. ಬಟ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯು ಕ್ಯಾನ್ ಟೇಕ್ ವಾಟ್ ಎವರ್ ಡಿಸಿಷನ್ ಯು ವಾಂಟ್ ಟು ಟೇಕ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.